ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೇನೆ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಜೀರೋ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ತುಂಬಾ ದಿನದಿಂದ ವಿಡಿಯೋ ಮಾಡೋದು ನಿಂದಿರ್ಸಿದೆ. ಸೊ ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಬರ್ರಿ ಇವತ್ತ ಒಂದು ಸ್ವಲ್ಪ ಕಾಡ್ದಾಗ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ತೀನಿ. ಬರ್ರಿ ಒಂದು ಸ್ವಲ್ಪ ಅಲ್ಲಿ ನೀರು ಹೊಡೆಯುವಂಥ ಕೆಲಸ ಇದೆ, ಆ ಕೆಲಸವನ್ನು ಮುಗಿಸ್ಕರ್ನೆ ಬರೋಣ ಅಂತ ಹೇಳ್ತೀನಿ. ಬರ್ರಿ ಹೋಗಮ್ರಿ. ಮತ್ತು ನನ್ನ ಸ್ನೇಹಿತರೆ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾ ಇದ್ದೇನೆ. ಬರ್ರಿ ಹೋಗಿ ಒಂದು ಸ್ವಲ್ಪ ನಾವು ಹೋಗ್ಬೇಕಾಗಿರೋದು ಈ ಸದ್ದ ತುಂಬ ದೂರದಲ್ಲಿದೆ. ಬರ್ರಿ ಹೋಗಿ ನೀರು ಹೊಡೆದು ಬಂದ್ಬಿಡೋಣ. ಸ್ನೇಹಿತರೆ, ತುಂಬ ದಿನದಿಂದ ವಿಡಿಯೋ ಮಾಡಿದ್ದೆಲ್ಲ ಏನಿಲ್ಲ ಅಂದ್ರೆ 1 ಮಂತ್ ಆಯಿತು. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನಾವು ಹೋಗ್ಬೇಕಾಗಿರೋದು ಅಲ್ಲಿದೆ, ಕಾಡದಲ್ಲಿ ಹೋಗ್ಬೇಕಾಗಿದೆ. ಸೊ ಬರ್ರಿ ಸ್ನೇಹಿತರೆ, ಈಗ ನಾವು ಈ ಕಾಡದಲ್ಲಿ ಹೋಗ್ಬೇಕಾಗ್ಯದ. ಬರ್ರಿ ಹೋಗಿ ನೀರು ಹೊಡೆದು ಅದಿಟ್ಟು ಕೆಲಸ ಅದ, ಅದಿಟ್ಟು ಮುಗಿಸ್ಕರ್ನೆ ಬರಮನೆ ಅಂತ ಹೇಳ್ತೀನಿ. ಬರ್ರಿ. ಸ್ನೇಹಿತರೆ, ನೀವು ನೋಡ್ಬೋದು ಸುತ್ತ ಗಿಡಗಳದಾವ. ತುಂಬ ಅಂದ್ರೆ ತುಂಬ ಭಯ ಆಗ್ತದೆ, ಇಲ್ಲಿ ಒಬ್ಬನೇ ಬರಬೇಕು. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ತುಂಬ ಅಂದ್ರೆ ತುಂಬ ಗಿಡಗಳದಾವ ನೋಡ್ಬೋದು ನೀವು. ನಾವೀಗ ಇರೋದು ಜಂಗಲ್ನಲ್ಲಿದ್ದೀವಿ. ಈ ಜಂಗಲ್ ಎಲ್ಲದಪ್ಪ ಅಂದ್ರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬ ತಾಲೂಕಿನಲ್ಲದ. ಸೊ ಹಾಗಾಗಿ ನಾ ಅಲ್ಲೇ ಕೆಲಸ ಮಾಡೋಕ್ಕಿದ್ದೇನಲ್ಲ. ಸೊ ಸ್ನೇಹಿತರೆ, ಬರ್ರಿ ನಿಮ್ಗೆ ತೋರಿಸ್ತೀನಿ. ಬೆಟ್ಟ ಗುಡ್ಡಗಳು ನೋಡ್ಬೇಕಂದ್ರೆ ನೀವು ಅಲ್ಲಿ ಹೋಗ್ಬೇಕಾಗ್ತದ. ಸೊ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ನಾನು ಹೋಗೋ ದಿವಸದ್ದು ಅಲ್ಲೇ ಹೊಂತೀನಿ. ಅಂತೂ ಕಾಡಿನ ನಡೆಯೋ ಬಂದ್ಬಿಟ್ಟೇವ್ ನಾವು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ಹೋದ್ರೆ ನಮ್ಮ ಕೆಲಸ ಬರ್ತದ. ಸೊ ಹಾಗಾಗಿ ಅಲ್ಲಿ ಏನಪ್ಪಾ ಅಂದ್ರೆ ನೀರು ಹೊಡೆಯೋದಿಟ್ಟು ಕೆಲಸ ಅದ, ಅದಿಟ್ಟು ಕೆಲಸ ಮಾಡ್ಕರ್ನೆ ಬಂದ್ಬಿಡಮರಿ ಅಂತ ಹೇಳ್ತೀನಿ. ನಿಮಗೆ ಇನ್ನೊಂದು ತೋರಿಸ್ತೀನಿ ಬರ್ರಿ. ಏನಪ್ಪಾ ಅಂದ್ರೆ ಇಲ್ಲಿ ಹತ್ತಿಕಾಯಿ ಅನ್ನೋ ಒಂದು ಹಣ್ಣಿದೆ. ಆ ಹಣ್ಣು ತಿನ್ನಕ ಭಾಳ ಸ್ವೀಟ್ ಆಗಿದ್ದಿರ್ತದೆ. ಬಟ್ ಇಲ್ಲಿ ಅದಾವ ಹತ್ತಿಕಾಯಿ, ಆದ್ರೇನು ಅದರಲ್ಲಿ ಭಾಳ ಹುಳಗಳು ಅದಾವ. ಸೊ ಹಾಗಾಗಿ ಯಾರು ಅದನ್ನು ಯೂಸ್ ಮಾಡಲ್ಲ. ನೀವು ನೋಡ್ಬೋದು, ಇದೇ ಗಿಡ ಅದು. ಸೊ ಬರ್ರಿ ನಿಮ್ಗೆ ಇನ್ನೂ ತೋರಿಸ್ತೀನಿ. ಈ ಕಾಡುಗಳಲ್ಲಿ ಏನು ತಿನ್ನಕ್ಕಿಲ್ಲಪ್ಪ, ಮುಂಜಾನೆಯಿಂದ ಹುಡುಕಾಡ್ತಾ ಇದ್ದೇನೆ. ನೋಡ್ಬೋದು ನೀವು ಅಂತ ಬಂಡೆಗಳಿದ್ದಾವೆ ಅಂತ. ಸ್ನೇಹಿತರೆ, ಎಲ್ಲರೂ ಇನ್ನೂ ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಜಲ್ದಿ ಹೋಗಿ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತೀನಿ. ಮತ್ತು ಏನಪ್ಪ ಅಂದ್ರೆ ಇಲ್ಲೇನೋ ಶಬ್ದ ಆಗ್ತಾ ಇದೆ. ಇಲ್ಲಿ ಸ್ನೇಹಿತರೆ, ಇಲ್ಲೇನೋ ಇದೆ, ಶಬ್ದ ಆಗ್ತಾ ಇದೆ. ಸೊ ಹಾಗಾಗಿ ಜಲ್ದಿ ನಾವು ಹೋಗೋಣ ಬರ್ರಿ. ಇಲ್ಲಿ ಏನೋ ಶಬ್ದ ಆಗ್ತಾ ಇದೆ. ಸೊ ಹಾಗಾಗಿ ಆ ಶಬ್ದ ಎದರದಂತ ಗೊತ್ತಾಗ್ತಿಲ್ಲ, ಆದರೆ ಯಾರೋ ನಡೆದು ಬಂದಂತ ಆಗ್ತಾ ಇದೆ. ಸೊ ಬರ್ರಿ ನಮ್ಮ ಕೆಲಸವನ್ನು ಮುಗಿಸಿ ಈ ಕಾಡಿನಿಂದ ಜಲ್ದಿ ಹೊರಗೆ ಹೋಗೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಅಂತೂ ನಾವು ಬಂದ್ಬಿಟ್ಟೆವು. ನೀವು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿರುವಂಥ ಈ ಸ್ಥಳ ಇದೆಯಲ್ಲ, ಇದು ಕೆಲಸ ನಡೆದ. ಸೊ ಹಾಗಾಗಿ ಈ ದಿವಸ ನಾನು ವಿಡಿಯೋ ಮಾಡಿಲ್ಲ, ಕ್ಷಮಿಸ್ತೀರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಒಂದು ಕಾರಣ ಇದೆ. ಏನಪ್ಪ ಅಂದ್ರೆ ಸ್ನೇಹಿತರೆ, ನನಗೆ ಹುಷಾರಿದ್ದಿಲ್ಲ. ಸೊ ಹಾಗಾಗಿ ನಾನು ಬ್ರೇಕ್ ಮಾಡಿದ್ದೆ, ನನ್ನ ಮೈಂಡ್ ಸೆಟ್ ಸರಿ ಇರಲಿಲ್ಲ. ಸೊ ಹಾಗಾಗಿ ಬರ್ರಿ ಇವತ್ತ ಈ ಬಾಯಿ ಒಳಗೆ ನೀರು ತೆಗಿಬೇಕಾಗ್ಯದ. ಬಾಯಿ ತೋರಿಸ್ತೀನಿ ನಿಮ್ಗೆ. ಈ ಬಾಯಿ ಒಳಗೇನು ನೀರನ್ನು ಸೇದಿ ತೆಗೆದಕ್ಕೆ ಬಕೆಟ್ಲೇ ತೆಗೆದು ನೀವು ನೋಡ್ಬೋದು. ಈ ಬಾಯಿಯಲ್ಲಿ ನೀರು ತೆಗೆದಕ್ಕೆ ಅಲ್ಲಿ ಮ್ಯಾಲ ಹೊಡಿಬೇಕಾಗ್ಯದ. ಸೊ ಹಾಗಾಗಿ ಅದನ್ನು ತೋರಿಸ್ತೀನಿ. ಕೆಲಸ ಮಾಡಮ್ರಿ, ಕೆಲಸ ಎಲ್ಲಿ ಓಡೋಗೋದಿಲ್ಲ. ಸೊ ಇವತ್ತೇನಪ್ಪ ಅಂದ್ರೆ ಬರ್ರಿ ನಿಮ್ಗೆ ಒಂದು ಸುಂದರವಾದ ಪ್ರದೇಶವನ್ನು ತೋರಿಸ್ತೀನಿ. ಸ್ನೇಹಿತರೆ,
ನೀವು ನೋಡ್ಬೋದು ಇಲ್ಲೆಲ್ಲ ತುಂಬಾ ಗಿಡಗಳಿದಾವೆ. ಸೊ ಹಾಗಾಗಿ ಗಿಡಗಳು ಅದಾವ, ಆದ್ರ ಇನ್ಯಾವು ಇಲ್ಲ ಅದ್ರೊಳಗ ತಿನ್ಬೇಕಂದ್ರೆ. ನಾನು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೇನೆ ಸ್ನೇಹಿತರೆ. ನೀವು ನೋಡ್ಬೋದು ಸೌಂಡ್ ಆಗ್ತಾ ಇರೋದು ಇಲ್ಲಿಂದ ಆಗ್ತಾ ಇದೆ ಸೌಂಡ್, ಅದು ಏನಂತ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಗೆ ಒಂದು ಸುಂದರವಾದ ನದಿಯನ್ನು ತೋರಿಸ್ತೀನಿ. ಈ ನದಿ ಹೆಸರೇನಪ್ಪಾ ಅಂದ್ರ ನಮ್ಮ ಕೃಷ್ಣಾ ನದಿ. ಸೊ ಹಾಗಾಗಿ ಕೃಷ್ಣಾ ನದಿ ಉಗಮವಾದಂತ ಸ್ಥಳ ಇದು. ಆದ್ರಿಂದ ಎಲ್ಲರೂ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತೀನಿ. ಬರ್ರಿ ಸ್ನೇಹಿತರೆ, ನಿಮ್ಗ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬರ್ರಿ. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಇದೇ ಕೃಷ್ಣಾ ನದಿ. ಕೃಷ್ಣಾ ನದಿಯಲ್ಲಿ ಉಗಮ ಆಗ್ಯದಪ್ಪ ಅಂದ್ರ ಸ್ನೇಹಿತರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬ ತಾಲೂಕಿನಲ್ಲಿ ಆಗ್ಯದ. ಸೊ ಹಾಗಾಗಿ ಆ ತಾಲೂಕಿನಲ್ಲೇ ನಾವಿದ್ದೇವೆ, ಮಹಾಬಲೇಶ್ವರದಲ್ಲಿ. ಸೊ ಬರ್ರಿ ನೋಡ್ರಿ, ಹಾಗೆ ಕಣ್ ತುಂಬ್ಕೊಳ್ರಿ. ನೀವು ಯಾವತ್ತಾದ್ರೂ ಟೂರ್ ಸುತ್ತಾಡ್ಬೇಕಂದ್ರ ಮಹಾರಾಷ್ಟ್ರಕ್ಕೆ ಬರ್ರಿ. ಯಾಕಪ್ಪ ಅಂದ್ರ ಇಲ್ಲೆಲ್ಲ ಬೆಟ್ಟ ಗುಡ್ಡಗಳು ಅದಾವ, ಪೂರಾ ಹಚ್ಚ ಹಸಿರಿನಿಂದ ಕೂಡಿರ್ತಾವ. ಸೊ ಹಾಗಾಗಿ ಕಣ್ ತುಂಬ್ಕೊಳಕ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನುವ ಪದ ಅಲ್ಲಿ ನಿಮಗೆ ತಿಳಿತಪ್ಪ ಅಂತ ಹೇಳ್ತೇನೆ. ಸೊ ಏನಪ್ಪಾ ಅಂದ್ರೆ ಸ್ನೇಹಿತರೆ, ನೀವು ನೋಡ್ಬೋದು ಅದೇ ಲಾಸ್ಟ್ ಇದು ಇದೆ, ಅಲ್ಲಿ ಹೋದ್ರೆ ಕೆಳಗಡೆನೆ ಹೋಗುತ್ತೆ. ಏನಿಲ್ಲ ಅಂದ್ರ ಸುಮಾರು ಒಂದು 5-6 ಕಿಲೋಮೀಟರ್ ತೆಗ್ಗ ಇದೆ ಇದು. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ಏನಪ್ಪಾ ಅಂದ್ರೆ ನಾವು ಪ್ರತಿದಿನ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ನನ್ನನ್ನು ಪ್ರೋತ್ಸಾಹಿಸ್ಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಬರ್ರಿ, ಇವತ್ತ ಕೆಲಸ ನೀರು ಹೊಡೆದಿಟ್ಟೆ, ನೀರು ಹೊಡೆದಕ್ಕೆ ಆರಾಮ ಮಲ್ಕೊಂಡು ಬಿಡೋಣ. ಬರ್ರಿ ಸ್ನೇಹಿತರೆ, ಈಗ ಬಾವಿಯಲ್ಲಿನ ನೀರು ತೆಗಿಬೇಕಾಗ್ಯದ. ಸೊ ಹಾಗಾಗಿ ನೀರ ತೆಗ್ಯಾಂಬ್ರಿ ಅಂತ ಹೇಳ್ತೇನೆ. ನೀರು ತೆಗೆದು 1-2 ಬಕೆಟ ಅಲ್ಲಿ ನೀರು ಹೊಡೆದಕ್ಕೆ ಬಿಟ್ಟು ಬಿಡಮ್ರಿ. ಆಯ್ತಾ ಇವತ್ತಿನ ಕೆಲಸ. ಬರ್ರಿ ಸ್ನೇಹಿತರೆ, ಈ ಸದ ನೀರು ತೆಗಿಯೋಣ ಬರ್ರಿ ಬಾವಿ ಒಳಗೇನು.